ಗಡಿ ಜಿಲ್ಲೆ ಬೀದರ್ನಲ್ಲಿ ರಾಜಾರೋಷವಾಗಿ ಬಿಳಿ ಸುಣ್ಣದ ಕಲ್ಲಿನ ಅಕ್ರಮ ಗಣಿಗಾರಿಕೆ ಎಗ್ಗಿಲ್ಲದೆ ಸಾಗ್ತಾ ಇದೆ. ಇದಕ್ಕೆ ಬ್ರೇಕ್ ಹಾಕಬೇಕಾಗಿದ್ದಂತಹ ಭೂ ಗಣಿಗಾರಿಕೆ ಇಲಾಖೆ ಮಾತ್ರ ಕಣ್ಮುಚ್ಚಿ ಕೂತಿದೆ. ಇನ್ನು ಈ ಬಗ್ಗೆ ಪಬ್ಲಿಕ್ ಟಿವಿ ಅಕ್ರಮ ಗಣಿಗಾರಿಕೆಯ ದೃಶ್ಯಗಳನ್ನ ಸೆರೆ ಹಿಡಿದು ದಂಧೆಯ ಕರಾಳ ಮುಖವನ್ನ ಬಯಲು ಮಾಡಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ಬೀದರ್ನಲ್ಲಿ ಸುಣ್ಣದ ಕಲ್ಲು ಅಕ್ರಮ ಗಣಿಗಾರಿಕೆ. ಸರ್ಕಾರಿ ಜಾಗದಲ್ಲಿ 30 ರಿಂದ 40 ಅಡಿ ಆಳ ತೋಡಿ ಮೈನಿಂಗ್. ಪಬ್ಲಿಕ್ ಟಿವಿ ಕ್ಯಾಮೆರಾದಲ್ಲಿ ಗಣಿಗಾರಿಕೆ ದೃಶ್ಯಗಳು ಸೆರೆ. ಅಕ್ರಮ ನಡೀತಿದ್ರು ಕಣ್ಮುಚ್ಚಿ ಕುಳಿತ ಗಣಿ ಇಲಾಖೆ. ಗಡಿ ಜಿಲ್ಲೆ ಬೀದರ್ನಲ್ಲಿ ಅಕ್ರಮವಾಗಿ ಬಿಳಿ ಸುಣ್ಣದ ಕಲ್ಲಿನ ಗಣಿಗಾರಿಕೆ ಅವ್ಯಾಹತವಾಗಿ ನಡೀತಿದೆ. ಬೀದರ್ ತಾಲೂಕಿನ ಕಮಠಾಣ ಗ್ರಾಮದ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಹಿಂಭಾಗದ ಸರ್ಕಾರಿ ಹಾಗೂ ಗೋಮಾಳ ಜಾಗದಲ್ಲಿ ಸೆಡಿ ಮಣ್ಣನ್ನ ಅವ್ಯಾಹತವಾಗಿ ಭೂಮಿಯ ಒಡಲು ಬಗೆದು ಹೊರತೆಗೆಯಲಾಗ್ತಿದೆ. ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಅಧಿಕಾರಿಗಳ ಕಣ್ಣಾಮುಚ್ಚಾಲೆಯಿಂದ ಇದೆಲ್ಲ ನಡೀತಿರೋದು ದುರಂತ. ಯಾವುದೇ ಜಾಗದಲ್ಲಿ ಅಕ್ರಮ ಗಣಿಗಾರಿಕೆ ಮಾಡಬೇಕು ಅಂದ್ರೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಅಧಿಕಾರಿಗಳಿಂದ ಪರವಾನಗಿ ಪಡಿಬೇಕು. ಆದ್ರೆ ಅಕ್ರಮ ಗಣಿಗಾರಿಕೆ ದಂಧೆಕೋರರು ಯಾವುದೇ ಪರವಾನಗಿ ಪಡೆಯದೆ ಗ್ರಾಮದ ಹೊರ ವಲಯದಲ್ಲಿ ಸಿಕ್ಕ ಕಡೆಗಳಲ್ಲಿ ರಾಜಾರೋಷವಾಗಿ ಭೂಮಿ ಬಗೆದಿದ್ದಾರೆ. ಈ ಗಣಿಗಾರಿಕೆ ಯಾವ ರೀತಿ ಇದೆ ಅಂದ್ರೆ ಹಟ್ಟಿ ಚಿನ್ನದ ಗಣಿಗಾರಿಕೆಯನ್ನೇ ಮೀರಿಸುವಂತಿದೆ. 30 ರಿಂದ 40 ಅಡಿಯ ಆಳದವರೆಗೆ ಭೂಮಿ ಅಗೆದು ಟನ್ಗಟ್ಟಲೆ ಬಿಳಿ ಸುಣ್ಣದ ಕಲ್ಲು ತೆಗೆದುಕೊಂಡು ಖದೀಮರು ಸಂಗ್ರಹಿಸುತ್ತಿದ್ದಾರೆ. ಈ ಬಿಳಿ ಸುಣ್ಣದ ಕಲ್ಲಿನ ಮಣ್ಣಿಗೆ ಭಾರಿ ಬೇಡಿಕೆ ಇದ್ದು ಬೇರೆ ಕಡೆ ಲಾರಿಯಲ್ಲಿ ರಾತ್ರೋರಾತ್ರಿ ಅಕ್ರಮವಾಗಿ ಸಾಗಾಟ ಮಾಡ್ತಿದ್ದಾರೆ. ಇಷ್ಟೊಂದು ರಾಜಾರೋಷವಾಗಿ ಸರ್ಕಾರಿ ಜಾಗದಲ್ಲಿ ಅಕ್ರಮ ಗಣಿಗಾರಿಕೆ ಮಾಡ್ತಾ ಇದ್ರು ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಮಾತ್ರ ಗಮನ ಹರಿಸ್ತಿಲ್ಲ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಆ ಕಮಠಾಣ ಗ್ರಾಮದಲ್ಲಿ ಅಕ್ರಮ ಗಣಿಗಾರಿಕೆ ನಡೀತಾ ಇದೆ. ಬಾವಿ ತೆಗೆದುಕೊಂಡು 20 ಅಡಿ 30 ಅಡಿ ಕೆಳಗಡೆ ಗ್ರೌಂಡ್ ಲೆವೆಲ್ ಹೋಗಿ ಅವನ್ ಸೇಡಿ ಏನ್ ಮಾಡ್ತಾ ಇದ್ದಾರೆ, ಅಕ್ರಮವನ್ನು ತೆಗಿತಾ ಇದ್ದಾರೆ. ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳು ಅದು ನಿಗಾ ವಹಿಸಬೇಕು. ಯಾಕಂದ್ರೆ ಅದು ಎದಕ್ಕೆ ಯೂಸ್ ಮಾಡ್ತಾ ಇದ್ದಾರೆ, ಕೆಲವೊಬ್ರು ಹೇಳ್ತಾ ಇದ್ದಾರೆ ಮೆಡಿಸಿನ್ ಯೂಸ್ ಮಾಡ್ತಾ ಇದ್ದಾರೆ ಅವರು ಅಂತ ಹೇಳ್ತಾರೆ. ಮತ್ತೆ ಅತಿ ಹೆಚ್ಚು ಜನ ಸೇಡಿ ಕೂಡ ತಿಂತಾರೆ. ಅದು ಎದಕ್ಕೆ ಯೂಸ್ ಆಗ್ತದೆ ಅಂತ ಇನ್ನು ಯಾರಿಗೂ ಗೊತ್ತಿಲ್ಲ. ಪರ್ಮಿಷನ್ ಇಲ್ಲದೆ ನಡೆಸ್ತಾ ಇದ್ದಾರೆ ಅಂತಂದ್ರೆ ಇಲ್ಲಿ ಅಧಿಕಾರಿಗಳು ಏನು ಮಾಡ್ಕೊಂಡಿದ್ದಾರಾ? ಸಚಿವರಿದ್ದಾರೆ, ಇಲ್ಲೇ ಶಾಸಕರು ಇದ್ದಾರೆ, ಮತ್ತು ದಕ್ಷಿಣ ಬೀದರ್ ಶಾಸಕರು ಇದ್ದಾರೆ, ಜಿಲ್ಲೆ ಉಸ್ತುವಾರಿ ಸಚಿವರು ಇದ್ದಾರೆ. ಸೊ ಅಕ್ರಮವಾಗಿ ಮಾಡ್ತಾ ಇದ್ದಾರೆ. ಅದಕ್ಕೆ ಯಾವುದೇ ಪರ್ಮಿಷನ್ ಇಲ್ಲ ಕೂಡ. ಅಕ್ರಮ ಬಿಳಿ ಸುಣ್ಣದ ಕಲ್ಲಿನ ಗಣಿಗಾರಿಕೆ ನಡೆಯುತ್ತಿರುವ ಸ್ಥಳಕ್ಕೆ ಪಬ್ಲಿಕ್ ಟಿವಿ ಕಮಠಾಣ ಗ್ರಾಮಕ್ಕೆ ತೆರಳಿ ವಸ್ತುಸ್ಥಿತಿ ಸೆರೆ ಹಿಡಿದಿದೆ. ಪಬ್ಲಿಕ್ ಟಿವಿ ಬರುವ ವಿಷಯ ತಿಳಿದೋ ಏನೋ ಅಲ್ಲಿ ಕೆಲಸ ಮಾಡ್ತಿದ್ದವರು ಎಸ್ಕೇಪ್ ಆಗಿದ್ರು. ಅಲ್ಲಿ ವಾಹನಗಳು ಮಾತ್ರ ಇದ್ವು. ಗಣಿಗಾರಿಕೆ ಮಾಡಿದ ರಾಶಿ ಬಿಳಿ ಸುಣ್ಣದ ಕಲ್ಲು ಮಣ್ಣಿನ ದೃಶ್ಯಗಳು ಪಬ್ಲಿಕ್ ಟಿವಿ ಕ್ಯಾಮೆರಾಗೆ ಸಿಕ್ಕಿವೆ. ಗಣಿಗಾರಿಕೆಗೆ ದಂಧೆಕೋರರು ಅನುಮತಿ ಪಡೆದಿದ್ದಾರಾ? ಇದು ನಿಮ್ಮ ಗಮನಕ್ಕೆ ಬಂದಿಲ್ವಾ ಎಂದು ಮಾಹಿತಿ ಪಡೆಯಲು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಕಚೇರಿಗೆ ಹೋದ್ರೆ ಅಧಿಕಾರಿ ವಿಶ್ವನಾಥ್ ನಮ್ಮ ಕೈಗೆ ಸಿಗದೆ ನಾಪತ್ತೆಯಾಗಿ ಬಿಟ್ಟಿದ್ರು. ಫೋನ್ ಮಾಡಿದ್ರೆ ಫೀಲ್ಡ್ನಲ್ಲಿದ್ದೇವೆ ಸರ್, ಏನ್ ಮಾಡೋದು ಹೇಳಿ ಅಂತ ಜಾರಿಕೊಂಡ್ರು. ಇನ್ನು ಸ್ಥಳೀಯ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಇದು ನನ್ನ ಗಮನಕ್ಕೆ ಬಂದಿಲ್ಲ ಅಂತಾರೆ. ಸ್ಥಳಕ್ಕೆ ಹೋಗಿ ಚೆಕ್ ಮಾಡ್ತೇನೆ, ಅಕ್ರಮವಾಗಿ ಗಣಿಗಾರಿಕೆ ನಡೀತಿದ್ರೆ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆ ಕೊಡ್ತೇನೆ ಅಂದ್ರು. ಈ ತರ ನನ್ನ ಗಮನಕ್ಕೆ ಏನು ಬರಲಿಲ್ಲ. ಈಗ ತಾವು ಹೇಳ್ತಾ ಇದ್ದೀರಿ, ಯಾಕಂದ್ರೆ ನಮ್ಮ ಕ್ಷೇತ್ರದಲ್ಲಿ ರೆಡ್ ಸ್ಟೋನ್ ಲ್ಯಾಟರಲ್ ಸ್ಟೋನ್ ಭಾಳ ಸಿಗ್ತದೆ. ಬಟ್ ಅದು ಏನೇನು ಕಾನೂನಾತ್ಮಕ ಪ್ರಕಾರ ಏನು ಲೈಸೆನ್ಸ್ ತೊಗೊಂಡು ಗಣಿಗಾರಿಕೆ ಇಲಾಖೆ ಇದ್ರ ಬಗ್ಗೆ ಎಚ್ಚರಿಸುವಾಗ ನಾನು ಕೂಡ ತಾವು ಹೇಳಿದಿರಿ, ನಾನು ನಾಳೆ ಖುದ್ದಾಗಿ ಭೇಟಿ ಕೊಡ್ತೀನಿ ಆ ಸ್ಥಳಕ್ಕೆ. ಸ್ಥಳ ಪರಿಶೀಲನೆ ಮಾಡಿ ಇಲ್ಲಿಗಲ್ ಆಗಿ ಮಾಡ್ತಿದ್ದೆ ಅವ್ರ ಮೇಲೆ ತಕ್ಷಣ ಕ್ರಮ ಕೊಡುವಂಥ ಅಧಿಕಾರಿಗೆ ಜಿಲ್ಲಾ ಆಡಳಿತಕ್ಕೆ ನಾನು ಹೇಳ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಒಟ್ನಲ್ಲಿ ಯಾರ ಭಯವಿಲ್ಲದೆ ರಾಜಾರೋಷವಾಗಿ ಜಿಲ್ಲೆಯಲ್ಲಿ ಹಲವು ವರ್ಷಗಳಿಂದ ಬಿಳಿ ಸುಣ್ಣಕಲ್ಲು ಅಕ್ರಮ ಗಣಿಗಾರಿಕೆ ಮಾಡ್ತಿದ್ರು ಯಾರೂ ಕ್ಯಾರೆ ಅಂತಿಲ್ಲ. ಇನ್ನಾದ್ರೂ ಈ ದಂಧೆಗೆ ಬ್ರೇಕ್ ಬೀಳುತ್ತಾ ಕಾದು ನೋಡ್ಬೇಕಿದೆ. ಮಲ್ಲಿಕಾರ್ಜುನ್ ಕುಪ್ಪಿಗುಡ್ಡ, ಪಬ್ಲಿಕ್ ಟಿವಿ, ಬೀದರ್.